ನಮಸ್ಕಾರ. ನಿಮಗೂ ಸ್ನೇಹಿತರಿದ್ದಾರಾ? ಈ ಕತೆ ಸ್ನೇಹಿತರ ಬಗ್ಗೆನೇ ಕೇಳಿ. ಒಂದು ಸರಿ 4 ಜನ ಸ್ನೇಹಿತರಿರ್ತಾರೆ. ಆ 4 ಜನ ಸ್ನೇಹಿತರು ಒಂದು ಕಾಲೇಜಿನ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವರು ವ್ಯಾಸಂಗವನ್ನು ಮುಗಿಸಿರ್ತಾರೆ. ಮುಗಿಸಿದ ನಂತರ ಅವರು ಅವರವರ ಊರುಗಳಿಗೆ ಹೋಗಬೇಕು ಅಂತ ಹೇಳಿ ಆದಂಥ ಸಂದರ್ಭದಲ್ಲಿ ಎದುರುಗಡೆ ಒಂದು ಹೋಟೆಲ್ ಇರುತ್ತೆ. ಆ ಹೋಟೆಲಲ್ಲಿ ನಾವು 40 ವರ್ಷ ಆದ ನಂತರ ಇದೇ ಹೋಟೆಲಲ್ಲಿ ಸಿಗೋಣ, ಆದರೆ ಯಾರು ಕಡೆಯದಾಗಿ ಬರ್ತಾರೋ ಅವರು ಬಿಲ್ಲನ್ನು ಪೇ ಮಾಡಬೇಕು ಅಂತ ಹೇಳಿ ಮಾತಾಡಿಕೊಂಡು ಅವರವ್ರ ಊರುಗಳಿಗೆ ಹೊರಡ್ತಾರೆ. 40 ವರ್ಷ ಆಗತ್ತೆ. ಆದ ನಂತರ ಮೊದಲಿಗೆ ಹೋಟೆಲ್ಗೆ ಒಬ್ಬ ಬರ್ತಾನೆ. ಅವನು ಬಂದು ನೋಡಿದ್ರೆ, ಇದೇನಿದು, ಇಷ್ಟು ಚಿಕ್ಕ ಹೋಟ್ಲ್ ಇದ್ದಿದ್ದು ಅಷ್ಟು ವರ್ಷದ ಹಿಂದೆ ಇವಾಗ ದೊಡ್ಡ ಸ್ಟಾರ್ ಹೋಟ್ಲ್ ಆಗೋಗಿದೆಯಲ್ಲ ಅಂತ ಹೇಳಿ ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆಯಿತು, ಒಳಗಡೆ ಹೋಗಿ ಕೂತ್ಕೋತಾನೆ. ಮತ್ತು 2ನೇ ಸ್ನೇಹಿತ ಬರ್ತಾನೆ, ಹಾಗೆ 3ನೇ ಸ್ನೇಹಿತ ಬರ್ತಾನೆ. ಭಾಳಷ್ಟೊತ್ತು ಮಾತಾಡ್ತಾ ಇರ್ತಾರೆ. 4ನೇ ಸ್ನೇಹಿತನಿಗೋಸ್ಕರ ಕಾಯ್ತಾರೆ. 4ನೇ ಸ್ನೇಹಿತ ಬರೋದೇ ಇಲ್ಲ. ಸರಿ, ಇನ್ನು 4ನೇ ಸ್ನೇಹಿತ ಬರಲೇ ಇಲ್ವಲ್ಲ ಅಂತ ಹೇಳಿ ಅವರು ಬೇರೆ ಬೇರೆ ತಿಂಡಿಯ ಪದಾರ್ಥಗಳನ್ನು ಆರ್ಡರ್ ಮಾಡಿ ತಿನ್ನಲಿಕ್ಕೆ ಶುರು ಮಾಡ್ತಾರೆ. ತಿಂದು ಮುಗಿದ ಮೇಲೆ ಅವರು ಬಿಲ್ಲನ್ನು ಕೇಳ್ತಾರೆ. ಆವಾಗ ವೆಯ್ಟರ್ ಹೇಳ್ತಾನೆ, ಸರ್ ಬಿಲ್ ಆಲ್ರೆಡಿ ಕಟ್ ಆಗಿದೆ ಅಂತ. ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಬಿಲ್ಲ, ನಾವು 3 ಜನ ಬಂದಿದ್ದೀವಿ, 3 ಜನ ಇಲ್ಲೇ ಇದ್ದೀವಿ, ಇನ್ನು ನಮ್ಮ 4ನೇ ಸ್ನೇಹಿತ ಬರಲೇ ಇಲ್ಲ, ಬಿಲ್ ಯಾರು ಕಟ್ಟಿದ್ರು? ಇಲ್ಲ, ನಮ್ಮ 4ನೇ ಸ್ನೇಹಿತ ಅವನು ಬಂದು ಬಿಲ್ ಕಟ್ಬಿಟ್ಟು ವಾಪಸ್ ಹೋಗ್ಬಿಟ್ನ, ಏನಾದರೂ ನಮ್ಮನ್ನು ಭೇಟಿ ಮಾಡಿದೆ, ಏನಾಗಿರ್ಬೋದು ಅಂತ ಆಶ್ಚರ್ಯ ಆಗುತ್ತೆ. ಅಷ್ಟರಲ್ಲಿ ಒಬ್ಬ ಹುಡುಗ ಬರ್ತಾನೆ. ಆ ಹುಡುಗ ಆ 4ನೇ ಸ್ನೇಹಿತನ ಮಗ ಆಗಿರ್ತಾನೆ. ಸೊ ಆ 4ನೇ ಸ್ನೇಹಿತ ಹೇಳಿರ್ತಾನೆ, ನನ್ನ ತುಂಬ ಒಳ್ಳೆಯ ಸ್ನೇಹಿತರು, ನನ್ನ ಜೊತೆಯಲ್ಲಿ ಇಂಜಿನಿಯರಿಂಗ್ ಓದಿದಂಥ ಸ್ನೇಹಿತರು, 40 ವರ್ಷ ಆದ ನಂತರ ಈ ಹೋಟೆಲಲ್ಲಿ ಸಿಗೋಣ ಅಂದ್ಕೊಂಡಿದ್ವಿ, ನೀನು ಅವ್ರು ಸಿಕ್ಕಿದಾಗ ಬಿಲ್ಲನ್ನು ನೀನೇ ಪೇ ಮಾಡಬೇಕು ಅಂತ ಹೇಳಿರ್ತಾರೆ ಅವ್ರ ಮಗನಿಗೆ. ಹಾಗೆ ಅವನು ಪೇ ಮಾಡಿರ್ತಾನೆ. ಅವರು 3 ಜನ ಸ್ನೇಹಿತರಿಗೆ ಭಾಳ ಪಶ್ಚಾತ್ತಾಪ ಆಗುತ್ತೆ, ತುಂಬ ಬೇಜಾರು ಮಾಡ್ಕೋತಾರೆ, ತುಂಬ ದುಃಖ ಪಡ್ತಾರೆ. ಏನಕ್ಕೆ ಅಂದರೆ 4ನೇ ಸ್ನೇಹಿತ, ನಮಗೆ ತುಂಬ ಇಷ್ಟ ಆಗಿರತಕ್ಕಂಥ ಸ್ನೇಹಿತನನ್ನು ನಾವು ಭೇಟಿ ಮಾಡಲಿಕ್ಕೆ ಆಗಲಿಲ್ವಲ್ಲ ಅಂತ ಹೇಳಿ. ಆವಾಗ ಒಬ್ಬನಿಗನ್ಸಿ ಹೇಳ್ತಾನೆ, ನಾವು 40 ವರ್ಷ ಆದಮೇಲೆ ಸಿಗೋಣ ಅಂತ ಹೇಳಿ ಪೋಸ್ಟ್ಪೋನ್ ಮಾಡಿದ್ದೇ ತಪ್ಪಾಯ್ತಾ ಅಂತ. ಹಾಗೆ ನೀವು ತಡ ಮಾಡ್ತಿದ್ದೀರಾ ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡೋಕ್ಕೆ, ಈಗಲೇ ನಿಮ್ಮ ಫೋನ್ ತಗೊಳ್ಳಿ, ಫೋನ್ ಮಾಡಿ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡಿ, ಹಳೆಯ ನೆನಪುಗಳನ್ನು ಮೆಲ್ಕು ಹಾಕ್ಕೊಳ್ಳಿ, ಒಳ್ಳೆಯ ಒಂದು ಕಪ್ ಕಾಫಿ ಕುಡೀರಿ. ಥ್ಯಾಂಕ್ ಯು.